ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 340, ಆಗಸ್ಟ್ 27, 2020. ಸುದ್ದಿ ಸಂಶೋಧನೆ. ಹೂವಿಗಿಂತ ಹಗುರವಾದ ಹೂವು. ಏಳು ಮಲ್ಲಿಗೆ ತೂಕದ ರಾಜಕುಮಾರಿ ಇದ್ದಳು. ಅವಳನ್ನು ಮದುವೆಯಾಗಲು ಒಬ್ಬ ರಾಜಕುಮಾರ ಬಂದ ಅಂತೆಲ್ಲ ಕಥೆ ಹೇಳುವಾಗ ಅಷ್ಟು ಹಗುರವಾದ ವ್ಯಕ್ತಿ ಇರಲಿ, ವಸ್ತು ಇದೆಯೋ ಎಂದು ಅಚ್ಚರಿಪಡುತ್ತೇವೆ. 7 ಮಲ್ಲಿಗೆಯಾದರೂ ಪರವಾಗಿಲ್ಲ, ಅರೆ ಮಲ್ಲಿಗೆ ತೂಕದ ವಸ್ತುವೂ ಇರಬಹುದು. ತೂಕ ಕಡಿಮೆಯಾದರೂ ಗಾತ್ರವೇನು ಕಡಿಮೆ ಇರಲಿಕ್ಕಿಲ್ಲ, ಹಾಗೆಯೇ ಬಲವೂ ಕಡಿಮೆ ಇರಲಿಕ್ಕಿಲ್ಲ. ಇಂತಹ ಹಗುರವಾದ ದೊಡ್ಡ ಗಾತ್ರದ ಅರ್ಥಾತ್ ಸಾಂದ್ರತೆ ಬಲು ಕಡಿಮೆ ಇರುವಂತಹ ವಸ್ತುಗಳಿಗೆ ಈಗ ಬೇಡಿಕೆ ಬರುತ್ತಿದೆ. ಅಂತಹ ಅತ್ಯಂತ ಹಗುರವಾದ ವಸ್ತುಗಳನ್ನು ನ್ಯಾನೋ ಪ್ರಮಾಣದಲ್ಲಿ ರೂಪಿಸುವ ತಂತ್ರವೊಂದನ್ನು ಸ್ವಿಟ್ಜರ್ಲೆಂಡಿನ ಬಿಲ್ಡಿಂಗ್ ಅಂಡ್ ಎನರ್ಜಿ ಸೇವಿಂಗ್ ಮೆಟೀರಿಯಲ್ಸ್ ಪ್ರಯೋಗಾಲಯದ ವಿಜ್ಞಾನಿ ಶಾವೋ ಯಾಂಗ್ ಮತ್ತು ಗಿಲ್ಬರ್ಟ್ ಸಿಕ್ವೆರಾ ಹಾಗೂ ಅವರ ಸಂಗಡಿಗರು ಸಿದ್ಧಪಡಿಸಿದ್ದಾರೆ. ಮೊದಲ ಬಾರಿಗೆ ಮರಳಿನ ಕಣಗಳಿಂದ ಬಲು ಸೂಕ್ಷ್ಮವಾದ ಹಾಗೂ ಹಗುರವಾದ ಏರೋಜೆಲ್ ಆಕಾರಗಳನ್ನು ಕಡೆಯುವುದು ಸಾಧ್ಯ ಎಂದು ಇವರು ತೋರಿಸಿಕೊಟ್ಟಿದ್ದಾರೆ. ಈ ಶೋಧದ ವಿವರಗಳನ್ನು ನೇಚರ್ ಪತ್ರಿಕೆ ವರದಿ ಮಾಡಿದೆ. ಏರೋಜೆಲ್ ಎನ್ನುವುದು ವಸ್ತುವಿನ ಒಂದು ಸ್ಥಿತಿ. ಘನ, ದ್ರವ, ಅನಿಲ ಸ್ಥಿತಿಗಳು ಇರುವಂತೆಯೇ ಬಲು ಕಡಿಮೆ ಘನವಸ್ತು ಹಾಗೂ ಅತಿ ಹೆಚ್ಚು ಅನಿಲ ಸೇರಿದ ಘನರೂಪದಂತೆ ಕಾಣುವ ವಸ್ತುವಿನ ಸ್ಥಿತಿ ಇದು. ನೋಡಲು ಗಟ್ಟಿಯಾದ ಪದಾರ್ಥದಂತೆ ಕಾಣುತ್ತದೆ, ಆದರೆ ಬಲು ಹಗುರ. ಏಕೆಂದರೆ ಇದರಲ್ಲಿ 100% ಕೇವಲ ಗಾಳಿ ಅಥವಾ ಶೂನ್ಯ, ಉಳಿದದ್ದಷ್ಟೇ ವಸ್ತು. ಇದು ಎಷ್ಟು ಹಗುರ ಎಂದರೆ 1 ಘನ ಮೀಟರ್ ದೊಡ್ಡದಾದ ವಸ್ತು ಕೇವಲ 1-10 ಗ್ರಾಂ ತೂಕವಿರುತ್ತದೆ ಅಷ್ಟೇ. ಅಂದರೆ ಒಂದು ದೊಡ್ಡ ಕೋಣೆಯ ಗಾತ್ರದ ಘನವನ್ನು ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ ಹಾಗೆ, ಇಲ್ಲವೇ ಸಂಜೀವಿನಿಗಾಗಿ ಹನುಮಂತ ದೊಡ್ಡ ಪರ್ವತವನ್ನೇ ಹೊತ್ತು ತಂದಂತೆ ಒಬ್ಬ ಪುಟ್ಟ ಹುಡುಗ ಸರಾಗವಾಗಿ ಎತ್ತಿಕೊಳ್ಳಬಹುದು. ಅತಿ ದೊಡ್ಡ ವಸ್ತುವನ್ನು ನೀವು ಎತ್ತುವುದು ಸಾಧ್ಯ. ಏರೋಜೆಲ್ಲುಗಳಿಗೆ ಸಾಕಷ್ಟು ಬೇಡಿಕೆ ಇದೆ, ಏಕೆಂದರೆ ಇದು ಬಲು ಹಗುರವಾದರೂ ಸಾಕಷ್ಟು ದೃಢ. ಹೀಗಾಗಿ ಭಾರವಿಲ್ಲದ ಹಗುರವಾದ ವಸ್ತುಗಳನ್ನು ತಯಾರಿಸಲು ಇದು ಉತ್ತಮ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಬಹುಪಾಲು ಗಾಳಿಯೇ ತುಂಬಿರುವ ಇದರ ಮೂಲಕ ವಿದ್ಯುತ್ತಾಗಲಿ ಉಷ್ಣವಾಗಲಿ ಸರಾಗವಾಗಿ ಹರಿಯುವುದಿಲ್ಲ. ಹೀಗಾಗಿ ಉಷ್ಣದ ಹರಿವನ್ನು ತಡೆಯುವ ಉಷ್ಣ ಅವಾಹಕ ಅರ್ಥಾತ್ ಇನ್ಸುಲೇಟರ್ಗಳ ತಯಾರಿಕೆಗೆ ಇಂತಹ ಏರೋಜೆಲ್ಗಳನ್ನು ಬಳಸುತ್ತಾರೆ. ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಗೋಡೆಗಳ ನಡುವೆ ಈ ವಸ್ತುವಿನ ಒಂದು ತೆಳುವಾದ ಪದರವನ್ನು ಹಾಕಿಟ್ಟರೂ ಸಾಕು, ಗೋಡೆ ಬಿಸಿಯಾಗುವುದು ಕಡಿಮೆಯಾಗುತ್ತದೆ ಅಥವಾ ಒಳಗಿರುವ ಬಿಸಿ ಹೊರಹೋಗುವುದನ್ನು ತಡೆಯಬಹುದು. ಒಂದು ರೀತಿಯಲ್ಲಿ ಥರ್ಮಾಸ್ ಫ್ಲಾಸ್ಕಿನಲ್ಲಿ ಇದನ್ನು ಬಳಸಿದಾಗ ಫ್ಲಾಸ್ಕು ಬಲು ಹಗುರ ಎನಿಸುತ್ತದೆ. ಏರೋಜೆಲ್ಗಳನ್ನು ತಯಾರಿಸಲು ಹಲವು ವಿಧದ ವಸ್ತುಗಳನ್ನು ಬಳಸುತ್ತಾರೆ. ಕಾರ್ಬನ್ನಿನ ಹೊಸ ರೂಪವಾದ ಗ್ರಾಫೀನು ಆಕ್ಸೈಡ್, ಕಾರ್ಬನ್ ನೈಟ್ರೈಡು, ಚಿನ್ನ, ರೆಸಾರ್ಸಿನಲ್ ಫಾರ್ಮಾಲ್ಡಿಹೈಡ್ ಎನ್ನುವ ಜೆಲ್ಲಿ ಹಾಗೂ ಹತ್ತಿಯಲ್ಲಿರುವ ಸೆಲ್ಯುಲೋಸಿನಿಂದಲೂ ಏರೋಜೆಲ್ಗಳನ್ನು ತಯಾರಿಸಲಾಗಿದೆ. ಆದರೆ ಇವೆಲ್ಲಕ್ಕಿಂತಲೂ ಬಲು ಮುಖ್ಯವಾದುದು ಸಿಲಿಕಾದಿಂದ ತಯಾರಿಸಿದ ಏರೋಜೆಲ್ಲು, ಏಕೆಂದರೆ ಸಿಲಿಕಾ ತುಸು ಗಟ್ಟಿಯಾದ ವಸ್ತು. ಏರೋಜೆಲ್ಗಳನ್ನು ನಾವು ಗಾಳಿಯಲ್ಲಿ ಮರುಳ ಹರಳುಗಳು ಕಟ್ಟಿದ ಸ್ಪಂಜಿನಂತಹ ವಸ್ತು ಎನ್ನಬಹುದು. ಅದಕ್ಕೂ ಸರಳವಾಗಿ ಬೆಳ್ಳಂದೂರಿನ ಕೆರೆಯಲ್ಲಿ ಅಲೆಯಲೆಯಾಗಿ ಬರುವ ನೊರೆ ಅಥವಾ ಸಾಬೂನಿನ ನೊರೆ ಒಂದು ವೇಳೆ ಗಟ್ಟಿಯಾಗಿ ದೃಢವಾಗಿ ಕುಸಿಯದೆಯೇ ಹಾಗೆಯೇ ಉಳಿಯುತ್ತೆನ್ನಿ, ಆಗ ಅದು ಏರೋಜೆಲ್ ಎನ್ನಬಹುದು. ಇಂತಹ ನೊರೆಗಟ್ಟಿಗಳನ್ನು ತಯಾರಿಸಲು ಸದ್ಯಕ್ಕೆ ಕೆಲವೇ ಉಪಾಯಗಳಿವೆ. ನೊರೆಯನ್ನು ಒಣಗಿಸುವುದು ಮೊದಲನೆಯ ಉಪಾಯ. ನೊರೆಯಂಥ ವಸ್ತುವನ್ನು ಮೊದಲು ತಯಾರಿಸಿ ಅದನ್ನು ಬೇಕಾದ ಆಕಾರಕ್ಕೆ ಎರಕ ಹೊಯ್ದು ಅನಂತರ ಒಣಗಿಸಿದರಷ್ಟೇ ನಿರ್ದಿಷ್ಟ ಆಕಾರದ ಏರೋಜೆಲ್ ದೊರಕುತ್ತದೆ. ಸದ್ಯಕ್ಕೆ ಈ ತಂತ್ರವನ್ನಷ್ಟೇ ಬಳಸಿ ಏರೋಜೆಲ್ಗಳನ್ನು ತಯಾರಿಸಲಾಗುತ್ತಿದೆ. ಆದರೆ ಈ ತಂತ್ರದಿಂದಲೂ ಬೇಕಾದ ಆಕಾರದ ವಸ್ತುಗಳನ್ನು ರೂಪಿಸುವುದು ಕಷ್ಟ. ವಕ್ರಮಯ್ಯ ಆಕಾರಗಳನ್ನು ರೂಪಿಸುವುದು ತುಸು ಕಷ್ಟ. ಹೀಗಾಗಿ ಹೊಸ ತಂತ್ರವನ್ನು ರೂಪಿಸಲು ಯೋಚಿಸಲಾಗುತ್ತಿದೆ. ಸಾಮಾನ್ಯವಾಗಿ ಘನವಸ್ತುಗಳಿಗೆ ಆಕಾರ ನೀಡಲು 2 ತಂತ್ರಗಳನ್ನು ಬಳಸುತ್ತಾರೆ. ಎರಡೂ ಶಿಲ್ಪನ ತಂತ್ರಗಳೇ. ಮೊದಲನೆಯದು ಎರಕ ಹೊಯ್ಯುವುದು, ಅಂದರೆ ದ್ರವ ರೂಪದಲ್ಲಿ ಇರುವ ವಸ್ತುವನ್ನು ನಿರ್ದಿಷ್ಟ ಆಕಾರದ ಅಚ್ಚಿನೊಳಗೆ ಸುರಿದು ಅದು ಘನವಾಗುವಂತೆ ಒಣಗಿಸುವುದೋ ತಣಿಸುವುದೋ ಮಾಡಿದರೆ ಅಚ್ಚಿನ ಆಕಾರದ್ದೇ ವಸ್ತು ದೊರೆಯುತ್ತದೆ.
ಪಿಒಪಿ ಅಥವಾ ಬಣ್ಣ ಬಣ್ಣದ ಮಣ್ಣಿನ ಗಣಪತಿಗಳನ್ನು ಬಹುಸಂಖ್ಯೆಯಲ್ಲಿ ತಯಾರಿಸಲು ಇದೇ ತಂತ್ರವನ್ನು ಬಳಸುತ್ತಾರೆ. ಆದರೆ ಏರೋಜೆಲ್ ತಯಾರಿಕೆಗೆ ಇದು ಬಹಳಷ್ಟು ಅಡ್ಡಿಗಳನ್ನು ಒಡ್ಡುತ್ತದೆ. ಮತ್ತೊಂದು ವಿಧಾನವು ಗಣಪನ ತಯಾರಿಕೆಯಲ್ಲೇ ಬಳಕೆಯಾಗುತ್ತದೆ. ಇದನ್ನು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಎನ್ನುತ್ತಾರೆ. ಅಂದರೆ ಮಣ್ಣಿನ ಸ್ವಲ್ಪವೇ ಸ್ವಲ್ಪ ಮುದ್ದೆಯನ್ನು ತೆಗೆದುಕೊಂಡು ಒಂದಕ್ಕೊಂದು ಅಂಟಿಸುತ್ತಾ ವಿವಿಧ ಆಕಾರಗಳನ್ನು ರೂಪಿಸುವುದು. ಮತ್ತು ಒಂದು ತಂತ್ರ ಎಂದರೆ ಕಡೆಯುವುದು. ಅಂದರೆ ದೊಡ್ಡದೊಂದು ಘನಾಕಾರವನ್ನು ತೆಗೆದುಕೊಂಡು ಉಳಿ ಇಲ್ಲವೇ ಇತರೆ ವಸ್ತುಗಳಿಂದ ಅದನ್ನು ಕೆತ್ತಿ ನಿರ್ದಿಷ್ಟ ಆಕಾರ ನೀಡುವುದು. ಏರೋಜೆಲ್ ತಯಾರಿಕೆಯಲ್ಲಿ ಈ 3 ತಂತ್ರಗಳಲ್ಲಿ ಎರಕ ಹೊಯ್ಯುವುದಷ್ಟೇ ಸಾಧ್ಯವಾಗಿದೆಯೇ ಹೊರತು ಉಳಿದೆರಡು ತಂತ್ರಗಳು ಕೈಗೂಡಿಲ್ಲ. ಇದರ ಫಲ ಏರೋಜೆಲ್ಗಳನ್ನು ಕೇವಲ ದೊಡ್ಡ ಆಕಾರದ ವಸ್ತುಗಳ ತಯಾರಿಕೆಗಷ್ಟೇ ಬಳಸಬಹುದು. ಅತಿ ಸಣ್ಣದಾದ ಅಥವಾ ನ್ಯಾನೋ ಗಾತ್ರದ ವಸ್ತುಗಳ ತಯಾರಿಕೆಗೆ ಅದು ಒಗ್ಗುವುದಿಲ್ಲ. ಇನ್ನು ಕಡೆಯುವ ತಂತ್ರವು ಸಿಲಿಕಾ ಏರೋಜೆಲ್ಗಳಿಗೆ ಒಗ್ಗುವುದಿಲ್ಲ. ಏಕೆಂದರೆ ಸಿಲಿಕಾದ ಏರೋಜೆಲ್ಗಳು ಗಟ್ಟಿಯಾದರೂ ಸದೃಢವಲ್ಲ. ತುಸು ಏಟು ಬಿದ್ದರೆ ಪುಡಿ ಪುಡಿಯಾಗಿ ಬಿಡಬಹುದು. ಹೀಗಾಗಿ ಸಣ್ಣ ಗಾತ್ರದ ವಿವಿಧ ಆಕಾರಗಳನ್ನು ರೂಪಿಸಬಲ್ಲ ಮುದ್ದೆ ಮಣ್ಣು ಜೋಡಿಸುವಂತಹ ಅಡಿಟಿವ್ ಕಟ್ಟೋಣ ತಂತ್ರದ ಅವಶ್ಯಕತೆ ಇದೆ. ಅದನ್ನು ಯಾಂಗ್ ಮತ್ತು ಸಿಕ್ವೆರಾ ತಂಡ ರೂಪಿಸಿದೆ. ಸಿಲಿಕಾ ಎಂದರೆ ಮರಳಿನಲ್ಲಿರುವ ವಸ್ತು. ಇದರ ಬಲು ತೆಳುವಾದ ದ್ರಾವಣವನ್ನು ತೆಗೆದುಕೊಂಡು ಅದನ್ನು 3D ಮುದ್ರಣ ತಂತ್ರ ಬಳಸಿ ವಿವಿಧ ಆಕಾರಗಳನ್ನು ಕಟ್ಟಲು ಇವರು ಆಲೋಚಿಸಿದ್ದಾರೆ. ಇದನ್ನು ಬಲು ಜಾಣತನದಿಂದ ಮಾಡಬೇಕು. ಏಕೆಂದರೆ ಇದಕ್ಕಾಗಿ ಬಳಸುವ ಸಿಲಿಕಾನ್ ವಸ್ತು ದ್ರವದಂತೆ ನೀರಾಗಿ ಹರಿಯಬೇಕು. ಆದರೆ ಹೊರಗೆ ಬಂದ ಮೇಲೆ ಗಟ್ಟಿಯಾಗಿ ಹರಳಾಗಬೇಕು. ಸಿಲಿಕಾ ವಸ್ತುವನ್ನು ಶಾಯಿಯಂತೆ ಸುಲಭವಾಗಿ ಹರಿಯುವಂತೆ ಬಲು ನೀರಾಗಿ ಮಾಡಿದರೆ ಆಗ ಅದು ಮುದ್ರಿಸಿದ ಕೂಡಲೇ ಅಲ್ಲಿಂದಲೂ ಹರಿದು ಹೋಗಿಬಿಡಬಹುದು. ಅಥವಾ ಬಲು ಗಟ್ಟಿಯಾದ ಅಥವಾ ಹೆಚ್ಚೆಚ್ಚು ಸಿಲಿಕಾ ಕಣಗಳನ್ನು ಇರುವಂತೆ ಸಾಂದ್ರವಾಗಿ ರೂಪಿಸಿದರೆ ಆಗ ಅದು ಸುಲಭವಾಗಿ ಹರಿಯುವುದಿಲ್ಲ. ಜೊತೆಗೆ ತುಸು ಎಳೆದರೆ ತಕ್ಷಣವೇ ಹರಿದು ಹೋಗಬಹುದು. ಜೆಲ್ಲಿಯನ್ನು ಎಳೆದರೆ ಅದು ಮುರಿಯುತ್ತದಲ್ಲ ಹಾಗೆ. ಈ ಸಮಸ್ಯೆಗಳು ಇಲ್ಲದ, ಅತ್ತ ನೀರು ಅಲ್ಲದ, ಇತ್ತ ಜೆಲ್ಲಿಯಂತಹ ಗಟ್ಟಿಯೂ ಇಲ್ಲದ ಸಿಲಿಕಾ ಶಾಯಿಯನ್ನು ಇವರು ತಯಾರಿಸಿದ್ದಾರೆ. ಸಿಲಿಕಾ ವಸ್ತುವಿನ ಜೊತೆಗೆ ದ್ರಾವಣದಲ್ಲಿ ಪಾಲಿಪ್ರೊಪಿಲೀನ್ ಗ್ಲೈಕಾಲ್ ಬಿಸ್ ಅಮೈನೋ ಪ್ರೊಫೈಲ್ ಈಥರ್ ಎನ್ನುವ ವಸ್ತುವನ್ನು ಬಳಸಿ ತುಸು ಗಟ್ಟಿಯಾಗಿಸಿದ್ದಾರೆ. ಹೀಗೆ ತಯಾರಿಸಿದ ಶಾಯಿಯನ್ನು 3D ಮುದ್ರಣ ಯಂತ್ರದೊಳಗೆ ಹಾಕಿ ವಿಭಿನ್ನ ಆಕಾರಗಳಲ್ಲಿ ಮುದ್ರಿಸಿದ್ದಾರೆ. ಈ ಆಕಾರಗಳ ದೃಢತೆ, ಅವು ತಾಳಿಕೊಳ್ಳುವ ಬಲ ಮುಂತಾದವುಗಳನ್ನು ಪರೀಕ್ಷಿಸಿದ್ದಾರೆ. ಮುದ್ರಣವಾದ ನಂತರ ಶಾಯಿಯನ್ನು ಒಣಗಿಸಲು ಬಲು ತಣ್ಣಗಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದ್ದಾರೆ. ಇದು ನೀರನ್ನು ಹೀರಿ ತಕ್ಷಣವೇ ಜೆಲ್ಲಿಯನ್ನು ಒಣಗಿಸಿ ಬಿಡುತ್ತದೆ. ಈ ತಂತ್ರವನ್ನು ಬಳಸಿಕೊಂಡು ಜೇನುಗೂಡಿನ ಆಕಾರ, ಘನಾಕೃತಿಗಳು, ತೆಳು ಪೊರೆಗಳನ್ನು ಇವರು ರಚಿಸಿದ್ದಾರೆ. ವಿಶೇಷ ಎಂದರೆ ಇವುಗಳ ಗಾತ್ರವು ಬಲು ಸಣ್ಣದು. 1 ಮಿಲಿಮೀಟರ್ನಲ್ಲಿ 3 ವಸ್ತುಗಳನ್ನು ಪಕ್ಕಪಕ್ಕದಲ್ಲಿ ಸರಾಗವಾಗಿ ಜೋಡಿಸಿಡಬಹುದು. ಶಾಯಿಯ ಹರಿವಿನ ಗುಣಗಳನ್ನು ಬೇಕೆಂದ ಹಾಗೆ ಬದಲಾಯಿಸಬಹುದಂತೆ. ಇದಕ್ಕೆ ಪಾಲಿಪ್ರೊಪಿಲೀನ್ ಗ್ಲೈಕಾಲ್ ವಸ್ತುವಿನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಬೇಕು ಅಷ್ಟೇ. ಹೀಗೆ ವಿವಿಧ ಶಾಯಿಗಳನ್ನು ಬಳಸಿ ವಿವಿಧ ಗಾತ್ರದ ಆಕಾರಗಳನ್ನು ಕಟ್ಟಬಹುದಂತೆ. ಅಷ್ಟು ಸಣ್ಣ ಗಾತ್ರದಲ್ಲಿ ಗುಲಾಬಿಯನ್ನು ಎರಕ ಹೊಯ್ಯುವುದು ಕಷ್ಟವೇ. ಏಕೆಂದರೆ ಗುಲಾಬಿಯ ಎಸಳುಗಳು ಒಂದು ಕೋನದಲ್ಲಿ ಬಾಗಿ ನಿಲ್ಲಬೇಕಷ್ಟೇ. ಹಾಗೆ ಅವನ್ನು ಮುದ್ರಿಸಿದಾಗ ಶಾಯಿ ಇನ್ನೂ ಒಣಗಿಲ್ಲದಿದ್ದರೆ ಎಸಳುಗಳು ಹಾಗೆ ಬಾಗಿ ನಿಲ್ಲದೆ ನೇರವಾಗಿ ನೆಲಕ್ಕೆ ಒರಗಿಬಿಡಬಹುದು. ಹಾಗಾಗದಂತೆ ಶಾಯಿಯ ಸ್ವರೂಪವನ್ನು ಬದಲಿಸಬೇಕಾಗುತ್ತದೆ. ತುಸು ಸಾಂದ್ರವಾಗಿ ಏರೋಜೆಲ್ ಸಿಲಿಕಾ ಕಣಗಳನ್ನು ದ್ರಾವಣದಲ್ಲಿ ಕೂಡಿಸುವ ಮೂಲಕ ಇದನ್ನು ಸಾಧಿಸಬಹುದು ಎಂದು ಇವರು ನಿರೂಪಿಸಿದ್ದಾರೆ. ಇವುಗಳ ಉಪಯೋಗ: ಹೀಗೆ ಮುದ್ರಿಸಿದ ಒಂದು ಮುಚ್ಚಳವನ್ನು ಇವರು ಇಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡಿನಲ್ಲಿ ಉಷ್ಣವನ್ನು ಹೀರಲು ಬಳಸುವ ಹೀಟ್ ಸಿಂಕಿನ ಜೊತೆಗೆ ಬಳಸಿದ್ದಾರೆ. ಇಲೆಕ್ಟ್ರಾನಿಕ್ ಸರ್ಕ್ಯೂಟ್ನಲ್ಲಿ ಅವಿರತವಾಗಿ ವಿದ್ಯುತ್ ಹರಿಯುವಾಗ ಬೋರ್ಡು ಬಿಸಿಯಾಗುತ್ತದೆ. ಆಗ ಅದರಲ್ಲಿರುವ ವಿವಿಧ ವಿದ್ಯುತ್ ಅಂಗಗಳ ಕ್ಷಮತೆ ಕಡಿಮೆ ಆಗಬಹುದು. ಇದಕ್ಕಾಗಿ ಬೋರ್ಡು ಬಿಸಿಯಾಗದಂತೆ ಅಲ್ಲಿ ಹುಟ್ಟಿದ ಉಷ್ಣ ಹೊರಗೆ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಿರುತ್ತಾರೆ. ಇದನ್ನೇ ಹೀಟ್ ಸಿಂಕ್ ಎನ್ನುತ್ತಾರೆ. ಬೈಕುಗಳಲ್ಲಿ ಸಿಲಿಂಡರ್ನ ಮೇಲೆ ರೆಕ್ಕೆಗಳ ಹಾಗೆ ಅಲ್ಯೂಮಿನಿಯಂ ಜೋಡಿಸಿ ಇರುವುದಿಲ್ಲವೇ, ಅದು ಕೂಡ ಹೀಟ್ ಸಿಂಕೆ. ಈ ಹೀಟ್ ಸಿಂಕ್ಗಳು ಇದ್ದಾಗಿಯೂ ತುಸು ಉಷ್ಣತೆ ಹೆಚ್ಚಿದಾಗ ಅಲ್ಲಲ್ಲಿ ಶಾಖ ದ್ವೀಪಗಳಂತೆ ಒಗ್ಗೂಡಬಹುದು. ಹಾಗೆ ಆಗದಂತೆ ಮಾಡಲು ಬಲು ಸೂಕ್ಷ್ಮವಾದ ಉಷ್ಣ ಅವಾಹಕ ಅಥವಾ ಇನ್ಸುಲೇಟರ್ಗಳನ್ನು ಬಳಸಬೇಕಾಗುತ್ತದೆ. ನ್ಯಾನೋ ಗಾತ್ರದ ಪೊರೆಯೊಂದನ್ನು ಮುದ್ರಿಸಿ ಅದನ್ನು ಹೀಗೆ ಹೀಟ್ ಸಿಂಕು ಬಿಸಿಯಾಗದಂತೆ ತಡೆಯಲು ಬಳಸಿ ಇದರ ಉಪಯೋಗವನ್ನು ನಿರೂಪಿಸಿದ್ದಾರೆ. ಇದೇ ರೀತಿಯಲ್ಲಿ ಉಷ್ಣತೆಯ ವ್ಯತ್ಯಾಸ ಇರುವ ಕಡೆಯಲ್ಲಿ ಈ ಪೊರೆ ಉಬ್ಬಿ ತಗ್ಗಿ ಮಾಡುವುದರಿಂದ ಅತಿ ಸೂಕ್ಷ್ಮವಾದ ಪಂಪಿನಂತೆಯೂ ಈ ಪೊರೆಗಳನ್ನು ಬಳಸಬಹುದು ಎನ್ನುವ ತರ್ಕ ಇವರದ್ದು. ಹೀಗೆ ಮಣ್ಣಿನ ಮುದ್ದೆಯನ್ನು ಮೆತ್ತಿ ಗುಡಿಸಲು ಕಟ್ಟುವಂತೆ ಸಿಲಿಕಾದ ಮುದ್ದೆಗಳನ್ನು 3D ತಂತ್ರದಿಂದ ವಿವಿಧ ಆಕಾರಗಳಿಗೆ ಕಟ್ಟಿ ಹೊಸ ಬಗೆಯಲ್ಲಿ ಬಳಸಬಹುದು ಎನ್ನುತ್ತಾರೆ ಯಾಂಗ್ ಮತ್ತು ಸಿಕ್ವೆರಾ.
ಗುಲಾಬಿಯ ಪಕಳೆಗಳಿಗಿಂತಲೂ ಹಗುರವಾದ ಗುಲಾಬಿಯನ್ನು ಈ ತಂತ್ರ ಬಳಸಿ ಇವರು ಕಟ್ಟಿದ್ದಾರೆ. ಇದು ಇಂದಿನ ಸುದ್ದಿ ಸಂಶೋಧನೆ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶರತ್ ಬಿಜೂರು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.